ಬಿಸಿಲು ಧಗಧಗಿಸಿತ್ತು. ಬೆಳಗ್ಗೆಯಿಂದಲೂ ಜನ ಬೆವತು ಹೋಗಿದ್ರು. ಆದರೆ ಸಂಜೆ ಆಗ್ತಾ ಇದ್ದಂತೆ ಮಳೆರಾಯನ ದರ್ಶನವಾಗಿತ್ತು. ಅದು ಅಂತಿಂಥ ಮಳೆಯಲ್ಲ, ಜೋರು ಗಾಳಿ, ಆಲಿಕಲ್ನೊಂದಿಗೆ ಆರಂಭವಾದ ಮಳೆ ಬೆಂಗಳೂರನ್ನ ತಂಪು ಮಾಡೋದರ ಜೊತೆಗೆ ಹತ್ತಾರು ಅವಾಂತರ ಸೃಷ್ಟಿಸಿದೆ. ಮರಗಳನ್ನೇ ಬುಡಮೇಲು ಮಾಡಿದ ಬಿರುಗಾಳಿ, ರಸ್ತೆಗಳನ್ನೇ ಕಾಲುವೆ ಮಾಡಿದ ವರುಣ, ಅಂಡರ್ ಪಾಸ್ಗಳನ್ನ ಕೆರೆ ಮಾಡಿದ ಮಳೆರಾಯ, ಮನೆಯ ಶೀಟ್ಗಳು ಹಾರಿ ಹೋಗಿವೆ, ನೂರಾರು ಮರಗಳ ರೆಂಬೆ ಕೊಂಬೆಗಳು ಮುರಿದು ಬಿದ್ದಿವೆ. ಜಸ್ಟ್ ಅರ್ಧ ಗಂಟೆ ಸುರಿದ ಮಳೆ ಅರ್ಧ ಬೆಂಗಳೂರನ್ನೇ ಅಲ್ಲಾಡಿಸಿದೆ. ಜಸ್ಟ್ ಅರ್ಧ ಗಂಟೆ ಮಳೆಗೆ ಅಲ್ಲೋಲ ಕಲ್ಲೋಲ. ಧರೆಗುರುಳಿದ ಮರಗಳು, ಅಂಡರ್ ಪಾಸ್ಗಳು ಜಲಾವೃತ. ಇಲ್ಲಿ ನೋಡಿ, ವಾಹನ ಸವಾರರು ಹೇಗೆ ಸರ್ಕಸ್ ಮಾಡ್ತಿದ್ದಾರೆ ಅನ್ನೋದನ್ನ. ಕೆಲವರಂತೂ ನೀರಿನಲ್ಲಿ ಬೀಳುತ್ತಾ ಏಳುತ್ತಾ ಸಾಕ್ತಿದ್ದಾರೆ. ಜಸ್ಟ್ ಅರ್ಧ ಗಂಟೆ ಸುರಿದ ಮಳೆಗೆ ಓಕಳೇಪುರಂ ಅಂಡರ್ ಪಾಸ್ ಸಂಪೂರ್ಣ ಜಲಾವೃತವಾಗಿತ್ತು. ಕಳೆದ ಮಾರ್ಚ್ 13ರಂದು ಈ ಅಂಡರ್ ಪಾಸ್ ಉದ್ಘಾಟನೆ ಮಾಡಲಾಗಿತ್ತು. ಆದರೆ ಮೊದಲ ಮಳೆಗೆ ಅಧ್ವಾನ ಆಗಿದೆ. ಈ ಮಾರ್ಗದಲ್ಲಿ ಭಾರೀ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಬಿದ್ದಿದ್ದು ಕೇವಲ ದ್ವಿಚಕ್ರ ವಾಹನ ಮಾತ್ರ ಬಿಡಲಾಗ್ತಿದೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ನಾಳೆ ಮತದಾನ ಇರೋದ್ರಿಂದ ಸಾಕಷ್ಟು ಬಸ್ಗಳು ಇದೇ ಮಾರ್ಗವಾಗಿ ಹೋಗಬೇಕು. ಆದರೆ ಜಲಾವೃತ ಆಗಿದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಸರ್, ಇದು ಎಷ್ಟು ಸಾರಿ ಅನ್ನೋದು ಗೌರ್ಮೆಂಟ್ ಅಂತ ಎಚ್ಚೆತ್ಕೊಳ್ಳಲ್ಲ ಸರ್. ಇಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಫಸ್ಟೇ ಗೊತ್ತಲ್ಲ ಸರ್. ನೀರು ಹೋಗೋಕ್ಕೆ ದಾರಿ ಮಾಡಬೇಕು. ಬಿರ್ಜು ಕಟ್ಟಿದ್ರೆ ಇದಲ್ಲ, ಅದಕ್ಕೆ ತಕ್ಕನಂಗೆ ಅವರು ಮಾಡಬೇಕು ವ್ಯವಸ್ಥೆ. ಈಗ ನಾನು ಓಡ್ಸಕ್ ಆಗಿಲ್ಲ ಸರ್. ಸ್ವಲ್ಪ ಇದ್ರೆ ನಾನು ಬೀಳ್ತೀನಿ ಅಂತಾನೆ ನಾನು ಇಳಿದು ಬಿಟ್ಟೆ. ನಾನು ಏನ್ ಮಾಡೋಣ ಸರ್? ಈಗ ಬಿರ್ಜು ಕಟ್ಟೋ ಐಡಿಯಾ ಬಂತಲ್ವಾ, ನೀರು ಹೋಗೋ ಐಡಿಯಾನು ಮಾಡ್ಬೇಕು ತಾನೆ ಅವರು. ಮಳೆ ಬಂದ್ರೆ ಇವಾಗಲ್ಲ, ಯಾವಾಗೂ ಇದೇ ಕಥೆನೇ ಇಲ್ಲಿ. ಬ್ಯಾಟರಾಯನಪುರ, ಜೆಸಿ ನಗರ, ಸದಾಶಿವನಗರದಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿತ್ತು. ಬಸವನಗುಡಿ ಬಳಿ ರಸ್ತೆಗೆ ಅಡ್ಡಲಾಗಿ ತೆಂಗಿನ ಮರ ಉರುಳಿ ಬಿದ್ರೆ ಟಿವಿ ಟವರ್ ಸಮೀಪ ದೊಡ್ಡ ಮರ ಧರೆಗುರುಳಿತ್ತು. ರಾಜಾಜಿನಗರದ ಭಾಷ್ಯಂ ವೃತ್ತದ ಬಳಿ ಕೂಡ ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿತ್ತು. ಜಯನಗರ, ಬಸವನಗುಡಿ, ಮಲ್ಲೇಶ್ವರಂ, ಕೋರಮಂಗಲ, ಬಿಟಿಎಂ ಲೇಔಟ್, ಯಶವಂತಪುರ ಸೇರಿದಂತೆ 25ಕ್ಕೂ ಹೆಚ್ಚು ಕಡೆ ದೊಡ್ಡ ಮರಗಳು ನೆಲಕ್ಕುರುಳಿವೆ. ಇನ್ನು ಮಲ್ಲೇಶ್ವರಂನ ಮಂತ್ರಿ ಮಾಲ್ ಮುಂದಿನ ಸಂಪಿಗೆ ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು. ಕಾಲುವೆಯಂತೆ ನೀರು ಹರಿಯುತ್ತಿತ್ತು. ಇದರ ನಡುವೆಯೇ ವಾಹನಗಳು ಸಾಗಿದ್ವು. ಆನೇಕಲ್ನಲ್ಲಿ ಆಲಿಕಲ್ಲು ಮಳೆ, ಬಿರುಗಾಳಿಗೆ ಕಿತ್ತು ಹೋದ ಶೀಟ್ಗಳು. ಇನ್ನು ಆನೇಕಲ್ ಭಾಗದಲ್ಲೂ ಬಿರುಗಾಳಿ ಹಾಗೂ ಆಲಿಕಲ್ಲು ಸಹಿತ ಮಳೆಯಾಗಿದೆ. ಸೂರ್ಯ ಸಿಟಿಯಲ್ಲಿ ಆಸ್ಪತ್ರೆಯ ಶೀಟ್ಗಳೇ ಹಾರಿ ಹೋಗಿವೆ. ಪಾರ್ಕಿಂಗ್ನಲ್ಲಿದ್ದ ಕಾರುಗಳು ಜಖಂಗೊಂಡಿವೆ. ಆನೇಕಲ್ ತಾಲೂಕಿನ ಬನಹಳ್ಳಿಯಲ್ಲಿ 10ಕ್ಕೂ ಹೆಚ್ಚು ಮನೆಗಳ ಶೀಟ್ಗಳು ಹಾರಿ ಹೋಗಿದ್ದು, ಸಿಮೆಂಟ್ ಬ್ರಿಕ್ಸ್ಗಳು ಕೂಡ ನೆಲಕ್ಕುರುಳಿವೆ. 3 ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬಚಾವಾಗಿದ್ದಾರೆ. ಕಾರ್ ಮೇಲೆ ಉರುಳಿದ ಮರ, ಪ್ರಯಾಣಿಕರು ಜಸ್ಟ್ ಮಿಸ್. ಇನ್ನು ಹೆಣ್ಣೂರು ಮುಖ್ಯ ರಸ್ತೆಯ ಲಿಂಗರಾಜಪುರಂ ಬಳಿ ಚಲಿಸುತ್ತಿದ್ದ ಕಾರ್ ಮೇಲೆ ಮರ ಉರುಳಿ ಬಿದ್ದಿತ್ತು. ಅದೃಷ್ಟವಶಾತ್ ಕಾರ್ನಲ್ಲಿದ್ದವರು ಬಚಾವಾಗಿದ್ದಾರೆ. ಪಾಲಿಕೆ ಸಿಬ್ಬಂದಿ ಹಾಗೂ ಟ್ರಾಫಿಕ್ ಪೊಲೀಸರು ಮರ ತೆರವುಗೊಳಿಸೋ ಕೆಲಸ ಮಾಡಿದ್ರು. ಬಿಸಿಲ ಬೇಗೆಯಿಂದ ಬೆಂದು ಹೋಗಿದ್ದ ಬೆಂಗಳೂರು ಸದ್ಯ ಕೂಲ್ ಆಗಿದೆ. ಆದರೆ ಪಾಲಿಕೆ ನಿರ್ಲಕ್ಷ್ಯ ಹತ್ತಾರು ಅವಾಂತರಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.